ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜನಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಕಾಶ್. ಆನೆಮಡುಗು ಎಂಬ ಒಂದು ಗಡಿ ಭಾಗದ ಕುಗ್ರಾಮದಲ್ಲಿ ಹುಟ್ಟಿ ನಮ್ಮ ಜೊತೆ ಇವತ್ತು ಒಂದು ವಿಶೇಷವಾದಂತಹ ಅತಿಥಿ ಬಂದಿದ್ದಾರೆ. BJP ಪ್ರಭಾವಿ ಯುವ ಮುಖಂಡರು ಹಾಗೆಯೇ ಸಮಾಜ ಸೇವಕರು ಆಗಿರತಕ್ಕಂತಹ ಹರೀಶ್ ಕೆ ರೆಡ್ಡಿ ಇವರು ಇವತ್ತು ನಮ್ಮ ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಬೆಳೆದು ಬಂದಂತಹ ಆದಿ, ಅವರು ಪಟ್ಟಂತಹ ಕಷ್ಟಗಳು, ಹಾಗೆಯೇ ಈಗಿನ ಸಮಾಜ ಸೇವೆಗಳು, ಮುಂದೆ ಅವ್ರದ್ದು ಯಾವ ರೀತಿ ಒಂದು ರಾಜಕೀಯದ ಗುರಿ ಇದೆ, ಇವೆಲ್ಲನೂ ನಾವು ಇವತ್ತು ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಹರೀಶ್ ರೆಡ್ಡಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ವೆಲ್ಕಮ್. ಆನೆಮಡುಗು ಎಂಬ ಒಂದು ಕುಗ್ರಾಮದಲ್ಲಿ ಜನಿಸ್ತೀರ, ಅಲ್ಲಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡ್ತೀರಾ. ಯಾವ ರೀತಿ ಬೆಳೆದು ಬಂದ್ರಿ? ನಿಮ್ಮ ಒಂದು ಬೆಳೆದು ಬಂದಂತಹ ರೀತಿ ಯಾವ ರೀತಿ ಇತ್ತು ಅಂತ. ಸರ್, ನಾನು ಮೂಲತಃ ಇದೇ ಗ್ರಾಮದವನು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಮುಂದಿನ ಜೀವನಕ್ಕೋಸ್ಕರ ಬಿಸ್ನೆಸ್ ಕಡೆ ಹೋದಂತಹ ವ್ಯಕ್ತಿ. ನಮ್ಮದೇನಂತ ಶ್ರೀಮಂತ ಕುಟುಂಬ ಏನಲ್ಲ. ನಮ್ಮ ತಂದೆ ತಾಯಿ ಸ್ವಾಭಿಮಾನದಿಂದ ಬದುಕಿದಂಥವ್ರು. ಅವ್ರ ಮಗನಾಗಿ ಹುಟ್ಟಿ ನಾನು ಇಲ್ಲಿಂದ ಅಲ್ಲಿವರೆಗೂ ಬೆಳೆದಿರೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ನಾನು ಹುಟ್ಟಿದ್ದು ಇದೇ ಗ್ರಾಮ, ಓದಿದ್ದು 1ರಿಂದ 5ನೇ ತರಗತಿವರೆಗೂ ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ. 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೇತನಹಳ್ಳಿ, 8ನೇ ತರಗತಿವರೆಗೂ ಇದೇ ನಮ್ಮ ಪಕ್ಕದ ಗ್ರಾಮ ಕೇತನಹಳ್ಳಿಯಲ್ಲಿ ಓದಿದೆ. 8ನೇ ತರಗತಿಯಿಂದ 10ನೇ ತರಗತಿ ಗೊಲ್ಲಹಳ್ಳಿ, ಗೊಲ್ಲಹಳ್ಳಿ ನಮ್ಮ ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ರಾಘವೇಂದ್ರ ಹೈಸ್ಕೂಲ್ ಅಂತ ಒಂದಿತ್ತು. ಈಗ ಅದು ಕ್ರಮೇಣ ಮುಚ್ಚೋಗಿರ್ಬೋದು ಅಂತ ಅನಿಸ್ತದೆ, ಅಲ್ಲೂ ಓದಿದೆ. PUC ಚಿಕ್ಕಬಳ್ಳಾಪುರ ಪ್ರಥಮ ದರ್ಜೆ ಕಾಲೇಜು ಜಚಿನಿ PU ಪದವಿ ಪೂರ್ವ ಕಾಲೇಜಲ್ಲಿ PUC ವ್ಯಾಸಂಗ ಮಾಡಿದೆ. ವ್ಯಾಸಂಗ ಮಾಡಿದ ನಂತರ ನಾನು ಉದ್ಯೋಗದ ಕಡೆ ನನ್ನ ಜೀವನವನ್ನು, ನನ್ನ ಪಯಣವನ್ನು ಬೆಳೆಸಿದೆ. ಈ PUC ಅಂದರೆ ನೆನಪಾಗುತ್ತೆ, ತಾವೇನು PUC ಮುಗಿದ ಮೇಲೆ ಊರು ಬಿಟ್ಟು ಹೋಗಿದ್ರಂತಲ್ಲ, ಏನು ಊರು ಬಿಟ್ಟು ಹೋಗಿದ್ದಿದ್ದು ಕತೆ ಏನು ಅದು ಅಂತ? ಸರ್, ಅದು ನಾನು PUC ಸೆಕೆಂಡ್ PU ಫೇಲ್ ಆಗಿದ್ದೆ. ಮನೆಯಲ್ಲಿದ್ದೆ. ಮನೆಯಲ್ಲಿ ಹಿಂಗೆ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ ನನಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಇತ್ತು. ನಾವು ಈಗ ನಮ್ಮ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಅಡಿಪಾಯ ಹಾಕಿದ್ರು ನಮ್ಮ ತಂದೆಯವರು. ಅಂದರೆ ಆಗ ವ್ಯವಸಾಯ ಮಾಡ್ತಿದ್ರ ಮನೆಯಲ್ಲಿ? ವ್ಯವಸಾಯ ಮಾಡ್ತಾಯಿದ್ರು, ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಂಡು ನಮ್ಮ ತಂದೆ ನಮ್ಮ ಮನೆ ಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಮ್ಮನ್ನು ಬೆಳ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಕಷ್ಟಪಡ್ತಾಯಿದ್ರು ನಮ್ಮ ತಂದೆ ತಾಯಿ. ಆವಾಗ ನಾನು ಸಣ್ಣ ಪುಟ್ಟ ಹೊಸ ಮನೆಗೆ ಅಡಿಪಾಯ ಹಾಕಿದಂಥ ಸಂದರ್ಭದಲ್ಲಿ ನಾನು ಮನೆ ಬಿಟ್ಟು ಹೊರಗಡೆ ಮನೆ ಕೆಲಸ ಮಾಡಬೇಕಾದ್ರೆ ಏನೋ ಸಣ್ಣ ಪುಟ್ಟ ತೊಂದರೆ ಆಗಿ ಫೇಲ್ ಆಗಿದ್ದ ಕಾರಣ ಮನೆಯಲ್ಲಿ ಸ್ವಲ್ಪ ನಮ್ಮ ತಂದೆಯವರು ನನ್ನ ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಒಂದು 2 ಡೇಟ್ ಹೊಡೆದಾಗ ನನ್ನ ಮನೆ ಬಿಟ್ಟು ಹೋಗಿದ್ದು ನಿಜ. ಈ ಮನೆ ಬಿಟ್ಟು ಹೋಗಿದ್ದಂತಹ ವಿಚಾರವಾಗಿ ನಿಮ್ಮನ್ನು ಕರ್ಕೊಂಡೋಗಿದ್ದಂತಹ ರಘು ಅವರು ಒಂದು ವಿಡಿಯೋ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ನೋಡ್ಕೊಂಬನ್ನಿ ಮೇಡಮ್. ಬನ್ನಿ. ಇವಾಗ ಹೇಳ್ತಾ ಇದ್ರಲ್ಲ ರಘು ಯಾರಂತ, ಆ ರಘು ನಾನೇ. ನಾವು PUCಯಲ್ಲಿ ಫೇಲ್ ಆಗಿದ್ವಿ. ಹರೀಶ್ ರೆಡ್ಡಿ ಅನ್ನೋರು, ಆನೆಮಡುಗು ಹರೀಶ್ ರೆಡ್ಡಿನವರು ಚಿಕ್ಕಬಳ್ಳಾಪುರದಲ್ಲಿದ್ವಿ. ಹರೀಶ್ ರೆಡ್ಡಿ ಅನ್ನೋ ಈ ಥರ ಜಾಬ್ ಬೇಕಂತ ಹೇಳ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗಿಬಿಟ್ಟು ಹೊಸಕೋಟೆಯಲ್ಲಿ ಒಳ್ಳೆ ಕಂಪ್ನಿ ಸೇರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಅಲ್ಲಿ ಫೋನ್ ಮಾಡಿದ್ರೆ ಫೋನು ಲಿಫ್ಟ್ ಮಾಡಿಲ್ಲ ಕಂಪ್ನಿಯವರು. ಅದಕ್ಕೆ ಏನು ಮಾಡಬೇಕಂತ ನಮಗೆ ಸ್ವಲ್ಪ ಅರ್ಥನೂ ಆಗಿಲ್ಲ, ಏನಿಲ್ಲ. ಅದಕ್ಕೆ ನಾವೇನು ಮಾಡಿದಂತೆ ತಿರುಮಲ ಬೇಕ್ರಿ ವಿಜಯಪುರದಲ್ಲಿ ಕೆಲಸಕ್ಕೆ ಸೇರಿಸ್ಬಿಟ್ಟಿದ್ದೆ. ಕೆಲಸ ಬೇಕಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದು ಇವಾಗ 100 ಜನಕ್ಕೆ ಕೆಲಸ ಕೊಟ್ಟು ಹಲವಾರು ಸಹಾಯಗಳು ಮಾಡ್ತಾಯಿದ್ದಾರೆ. ಹಾಸ್ಪಿಟ್ಲಾಗಲಿ ಇಲ್ಲ ಮತ್ತೊಂದಾಗಲಿ. ಲಾಸ್ಟ್ ಮಂತಲ್ಲಿ ಅಂಬೇಡ್ಕರ್ ಜಯಂತಿಗೆ ಒಂದು 50,000 ಸಂದೀಪ್ ರೆಡ್ಡಿನ ಕೈಯಲ್ಲಿ ಕೊಟ್ಟಿದ್ದಾರೆ. ಅವರು ಸ್ವಂತ ದುಡ್ಡಲ್ಲಿ ನಮಗೂ ಸಹಾಯ ಮಾಡಿದ್ದಾರೆ. ಸರ್, ಇಲ್ಲ, ರಘು ನನ್ನ ಸ್ನೇಹಿತ, ನಮ್ಮ ಪಕ್ಕದ ಗ್ರಾಮದ ಹುಡುಗ. ಆವಾಗ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಇವರೆಲ್ಲ ನಾವು ಒಂದು ಬಸ್ಸಲ್ಲಿ ಒಂದು ಟೀಮ್ ಇಟ್ಕೊಂಡಿದ್ವಿ. ಬಸ್ ಬರಬೇಕಾದ್ರೆ ಕೋಆರ್ಡಿನೇಟ್ ಮಾಡೋಕ್ಕೆ, ಬಸ್ಸು ಸ್ಟಾಪ್ ಮಾಡೋದಕ್ಕೆ, ಬಸ್ ಸ್ವಲ್ಪ ಹೊತ್ತು ಲೇಟ್ ಆದರೆ ನಿಲ್ಲಿಸೋದಕ್ಕೆ, ಇಲ್ಲ ಮುಂದೆ ಹೋಗೋದಕ್ಕೆ. ಆಗಲೇ ಹರೀಶ್ ರೆಡ್ಡಿ ಅವ್ರ ನಾಯಕತ್ವನ ಬಸ್ ನಿಲ್ಲಿಸೋದು ಎಲ್ಲಾನು ನಿಜಾನೇ ಸರ್. ಆವಾಗಲೇ ನಾಯಕತ್ವ ಬೆಳೆಸ್ಕೊಂಡಿದ್ವಿ. ಅದೇನೋ ಗೊತ್ತಿಲ್ಲ, ಅದೊಂದು ಗುಣ ಆವಾಗಲಿಂದನೂ ಇತ್ತು. ನಾನು ಆವಾಗ ರಘು ಅವ್ರನ್ನ ಸಂಪರ್ಕ ಮಾಡಿದೆ. ಮನೆ ಬಿಟ್ಟು ಆಚೆ ಬರಬೇಕಾದ್ರೆ ನಮ್ಮ ತಾಯಿ ಪರ್ಸಲ್ಲಿ 500 ರೂಪಾಯಿ ಕದ್ಕೊಂಡು ನಾನು ಮನೆ ಬಿಟ್ಟು ಓಡ್ ಬಂದೆ. ಯಾವ ಇಸ್ವಿಯಲ್ಲಿ ಇದು ಅಂತ? ಸರ್, ಇದು 2007 or 8. ಎಷ್ಟು ವರ್ಷ ಆಯಿತು ತಮಗೆ? 18 ವರ್ಷನಾ? ಇಲ್ಲ ಸರ್, 19 ಏನೋ 20 ಆಗಿತ್ತು. ಅವಾಗ PUC ಮುಗ್ದಿತ್ತು. ಸೆಕೆಂಡ್ PU ಫೇಲ್ ಆಗಿದ್ದೆ, ಮುಗ್ದಿತ್ತು. ಆವಾಗ ನಾನು ನಮ್ಮ ತಾಯಿ ಪರ್ಸಲ್ಲಿ 500 ರೂಪಾಯಿ ಕಳ್ತನ ಮಾಡಿ ನಾನು ಮನೆ ಬಿಟ್ಟು ಓಡ್ ಬಂದಿದ್ದಾಗ ರಘುನ ಸಂಪರ್ಕ ಮಾಡಿದೆ. ಅವಾಗ ಚಿಕ್ಕದೊಂದು ಫೋನ್ ಇತ್ತು ನನ್ನ ಹತ್ರ. ರಘುಗೆ ಫೋನ್ ಮಾಡಿದ್ರೆ, ರಘು ಏನು ಮಾಡೋದು, ಈ ಥರ ನಾನು ಮನೆ ಬಿಟ್ಟು ಬಂದುಬಿಟ್ಟಿದ್ದೀನಿ, ಏನಾದರೂ ಕೆಲಸ ಬೇಕಪ್ಪ, ಏನು ಮಾಡೋದು ಅಂದರೆ,
ಅವ್ನು ಮುಂಚೆ ಹೇಳ್ತಾ ಇದ್ದು ನನಗೆ, ಅಲ್ಲಿ ಕೆಲಸ ಇದೆ ಅಣ್ಣ, ಇಲ್ಲಿ ಕೆಲಸ ಇದೆ ಅಣ್ಣ, ಅಲ್ಲೋಗೋಣ ಇಲ್ಲೋಗೋಣ, ಅಲ್ಲೋದ್ರೆ 30,000 ಸಂಬಳ, ಇಲ್ಲೋದ್ರೆ 50,000 ಸಂಬಳ ಅಂತ. ಹಂಗಾಗಿ ರಘು ನೆನಪು ಬಂದ, ರಘು ಕಾಲ್ ಮಾಡಿದ್ದಕ್ಕೆ ಬಾ ಬಂದ್ಬಿಡು ಚಿಕ್ಕಬಳ್ಳಾಪುರಕ್ಕೆ, ನಾನು ನಿನ್ನ ಕೆಲ್ಸಕ್ಕೆ ಕರ್ಕೊಂಡೋಗಿ ಸೇರಿಸ್ತೀನಿ ಅಂತ ರಘು ಕರ್ಕೊಂಡೋಗಿದ್ದೆ ಸರ್. ಏನಾಯಿತು ಕರ್ಕೊಂಡೋಗಿದ್ದ ಕತೆ ಏನು ಅಂತ? ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಇದು ದೇವನಹಳ್ಳಿ ಹೋಟೆಲಲ್ಲಿ ಊಟ ಮಾಡ್ತಿರಂತೆ, ತದನಂತರ ಕೆಲಸಕ್ಕೆ ಅಂತ ಕರ್ಕೊಂಡೋಗಿ ಬೇರೆ ಕಡೆ ಏನೋ ಡೈವರ್ಟ್ ಆಗುತ್ತಂತೆ, ಏನದ್ರ ಕತೆ ಅಂತ? ಸರ್ ಅದೊಂದು ದೊಡ್ಡ ಸ್ಟೋರಿ. ಅವನು ಹೊಸಕೋಟೆ ಹತ್ರ ಒಂದು ಸ್ಟೀಲ್ ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಕೆಲಸ ಇದೆ ಅಂತ ನನ್ನ ಕರ್ಕೊಂಡೋದ. ಅದಾದಮೇಲೆ ದೇವನಹಳ್ಳಿಯಲ್ಲಿ ಬಸ್ ಸ್ಟಾಪಲ್ಲಿ ಊಟ ಮಾಡಿದ್ದಾದ್ಮೇಲೆ ಅವನು ಯಾರಿಗೋ ನಿರಂತರ ಕರೆ ಮಾಡ್ತಾನೆ, ಅವ್ರು ಕರೆ ಸ್ವೀಕರಿಸೋದಿಲ್ಲ. ಆಗೇನು ಮಾಡ್ತಾನೆ, ಬಾ ಹೋಗೋಣ ಹೊಸಕೋಟೆಗೆ ಅಂದ್ಬಿಟ್ಟು ವಿಜಯಪುರ ಬಸ್ ಹತ್ತಿಸ್ತಾನೆ. ವಿಜಯಪುರ ಬಸ್ ಹತ್ತಿಸಿ ನನ್ನ ವಿಜಯಪುರಲ್ಲಿ ಫೇಮಸ್ ಬೇಕ್ರಿ, ಅದು ತಿರುಮಲ ಬೇಕ್ರಿ ಅಂತ, ಆ ಬೇಕ್ರಿಯಲ್ಲಿ ಕರ್ಕೊಂಡೋಗಿ ನನ್ನನ್ನು ಸ್ಟೇ ಮಾಡ್ತಾನೆ. ಅಂದರೆ ಇಲ್ಲಿರು ಇವತ್ತು ನಾಳಿದ್ದು ನಾನು ನಿನ್ನ ಕಂಪ್ನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾನೆ. ನಂದಾಗ ಇಕ್ಕಟ್ಟಿನ ಪರಿಸ್ಥಿತಿ, ಈ ಕಡೆ ವಾಪಸ್ ಬರೋಂಗಿಲ್ಲ, ಆ ಕಡೆ ನಾನು ಬೇರೆ ಕಡೆ ಹೋಗೋಂಗೂ ಇಲ್ಲ. ಆ ಪರಿಸ್ಥಿತಿ ಸಿಕ್ಕಿ ಹಾಕ್ಕೊಂಡಿರೋದ್ರಿಂದ ನಾನು ಆವತ್ತಿನ ದಿನ ನಾನು ಅಲ್ಲಿ ಉಳ್ಕೊಳ್ಬೇಕಾಗ್ತದೆ. ಮತ್ತು ಇವ್ನು ರಘು ನಿರಂತರ ನಾನು ಇವತ್ತು ನಾಳೆ 2 ದಿವಸ ಹೇಳಿದ್ದೆ, 2 ದಿವಸ ಆದಮೇಲೆ ರಘುಗೆ ಫೋನ್ ಮಾಡ್ತೀನಿ, ರಘು ಫೋನ್ ತೆಗಿಯಲ್ಲ. ಏನು ಬೇಕರಿಯಲ್ಲಿ ಉಳ್ಕೊಳ್ತೀರಾ ಅಥವಾ ಕೆಲಸ ಮಾಡ್ತೀರಾ ಏನು ಅಂತ? ಏನು ಇನ್ನು ನಿಜಾನ ಸರ್, ಇನ್ನು ಅಲ್ಲಿ ಹೋಗಿ ಬೇರೆ ಹೊರ ಜಾಗದಲ್ಲಿ ಹೋದ್ಮೇಲೆ ಇನ್ನು ಕೆಲಸ ಮಾಡಲೇಬೇಕು. ಬೇಕ್ರಿಯಲ್ಲಿ ಆಗಿ ಇವ್ನು ಯಾವಾಗ 2 ದಿನ ಫೋನ್ ಎತ್ತಲ್ಲ, 1 ದಿವಸ ಪುಕ್ಷೇಟಿ ಊಟ ಹಾಕ್ತಾರೆ, 2ನೇ ದಿವಸ ಯಾರು ಹಾಕ್ತಾರೆ ಪುಕ್ಷೇಟಿ ಊಟ? ಕಷ್ಟಪಡ್ದಿದ್ದು ಅದೇನೋ ಹೇಳ್ತಾರಲ್ಲ, ಹಂಗೆ ಯಾರು ಆ ಸಿಚುವೇಶನಲ್ಲಿ ಸಹಾಯ ಮಾಡಲ್ಲ. ಆ ಟೈಮಲ್ಲಿ ನಾನು ಬೇಕ್ರಿಯಲ್ಲಿ ಕೆಲಸ ಮಾಡಿದ್ದು ನಿಜ. 28 ದಿವಸಗಳ ಕಾಲ ಬೇಕ್ರಿಯಲ್ಲಿ ಕೆಲಸ ಮಾಡಿದೆ. ನಮ್ಮ ತಂದೆ ತಾಯಿ, ನಮ್ಮ ಊರಿನ ಕಡೆಯವರು, ನನ್ನ ಸ್ನೇಹಿತರು ನನಗೆ ಕರೆ ಮಾಡಿ ಎಲ್ಲಿದ್ದೀಯ ಅಂತ ಕೇಳಿದಾಗ ನಾನು ಅವ್ರಿಗೆ ಈ ಥರ ಹೊಸಕೋಟೆ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಲೈಫ್ ಸ್ಟೈಲ್ನ ನಾನು ಮಚ್ಚಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಮತ್ತು ಆ ಬೇಕ್ರಿಯಿಂದ ನೀವು ಯಾವ ರೀತಿ ಮರಳಿ ವಾಪಸ್ ಬಂದ್ರಿ ಅಂತ? ಸರ್ ಅಲ್ಲಿ ನೈಟ್ ಆ್ಯಂಡ್ ಡೇ ಕೆಲಸ ಇತ್ತು. ಹಗಲೆಲ್ಲ ಬೇಕ್ರಿ ಕೆಲಸ ಮಾಡಬೇಕಾಗಿತ್ತು. ನೈಟ್ ಎಲ್ಲ ಕೂಲ್ ಡ್ರಿಂಕ್ಸು. ನಾನು ಹೋಗಿದ್ದು ಸಮ್ಮರ್ ಬೇರೆ, ಸಮ್ಮರ್ ಇರೋದ್ರಿಂದ ಅತಿ ಹೆಚ್ಚು ಟೆಂಪ್ರೇಚರ್ ಇತ್ತು. ಈಗ ಮೊನ್ನೆ ವರ್ಷ ಏನು ಟೆಂಪ್ರೇಚರ್ ಇತ್ತು, ಇಷ್ಟಕ್ಕಿಂತ ಹೆಚ್ಚು ಟೆಂಪ್ರೇಚರ್ ಆ ಟೈಮಲ್ಲಿ ಬಂದಿತ್ತು. ಕೂಲ್ ಡ್ರಿಂಕ್ಸ್ಗೆ ಬೇಡಿಕೆ ಜಾಸ್ತಿ ಇತ್ತು ಆ ಭಾಗದಲ್ಲಿ. ನೈಟ್ ಎಲ್ಲ ಕೂಲ್ ಡ್ರಿಂಕ್ಸ್ ಅನ್ಲೋಡ್ ಮಾಡಬೇಕಾಗಿತ್ತು, ಬೆಳಗ್ಗೆ ಬೇಕ್ರಿ ಕೆಲಸ ಮಾಡಬೇಕಾಗಿತ್ತು. ಮಧ್ಯಾಹ್ನ 3 ಗಂಟೆ ಮೇಲೆ ಕೂಲ್ ಡ್ರಿಂಕ್ಸ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಅಂಗಡಿಗಳಿಗೆ ಕೊಡಬೇಕಾಗಿತ್ತು. ಆ ಕೆಲಸವನ್ನು ಮಾಡ್ಕೊಂಡಿದ್ವಿ. ಒಂದು 20-25 ದಿವಸ ಆದಮೇಲೆ ನನಗೆ ಯಾಕೋ ಸಾಕಾಗೋಯ್ತು. ನಾನು ಇಲ್ಲಿ ಮನೆಯಲ್ಲೇ ಕೆಲಸ ಮಾಡಿರೋನಲ್ಲ, ಏನು ಮಾಡ್ಬೇಕಂದ್ರೂ ನನಗೊಂಥರ ಮುಜುಗರ. ಸಾಟರ್ಡೆ ಸಂಡೇ ರಜೆ ಕೊಟ್ರೇ ಬೇಜಾರು ಪಡ್ತಾ ಇದ್ದವಂಥವ್ನು ನಾನು. ಎಲ್ಲ ಹಸುಗಳಿಗೆ ಹೋಗು ಅಂತ ಹೇಳ್ತಾ ಇದ್ರು, ಇಲ್ಲ ಮನೇಲಿ ಏನೋ ಕೆಲಸ ಮಾಡು ಅಂತ. ನನಗೆ ಕೆಲಸದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇತ್ತು. ಹಂಗಾಗಿ ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಇಲ್ಲಿ ನನ್ನ ತಂದೆ ತಾಯಿನ ಬಿಟ್ಟು, ನನ್ನ ಜೀವನ ಬಿಟ್ಟು, ನನ್ನ ಜೀವನ ಇದಲ್ಲ, ಇಲ್ಲಿಗೆ ಯಾಕೆ ನಾನು ಬಂದು ಸೇರಿದೆ ಅಂತ ನನಗೆ ಮನಸ್ಸು ನೊಂದು ಮಧ್ಯಾಹ್ನ ಒಂದಿನ ಯೋಚನೆ ಮಾಡಬೇಕಾದ್ರೆ ಈ ಗೋಬಿ ಮಂಚೂರಿ, ಅದೇನೋ ಪಾನಿಪುರಿ ಇದೆಲ್ಲ ಹಾಕ್ತಾರಲ್ಲ, ಆ ಕೆಲಸ ಒಂದು ಸ್ವಲ್ಪ ಇತ್ತು ಅಲ್ಲಿನೂ. ಅದನ್ನು ಮಾಡ್ತಾ ಇದ್ದೆ. ಮಧ್ಯಾಹ್ನದ ವೇಳೆ ಮಾಡ್ತಾ ಇದ್ರೆ ಸ್ವಲ್ಪ ಬಿಸಿ ಜಾಸ್ತಿ ಇದ್ದಿದ್ದರಿಂದ ಊಟ ಮಾಡಿದ್ದೆ. 12 ಗಂಟೆಗೆ ಟಿಫನ್ ಟೈಮಿಂಗ್ಸ್ ಊಟ, 12 ಗಂಟೆಗೆ ಊಟ ಕೊಟ್ಟರು. ಊಟ ಮಾಡಿ ಕೈ ತೊಳಿಬೇಕಾದ್ರೆ ಬಟ್ಟೆ ಮೇಲೆ ನೀರು ಬಿತ್ತು ಸ್ವಲ್ಪ. ಈ ಗೋಬಿ ಕಟ್ ಮಾಡ್ತಾ ಇದ್ದೆ, ಹೂಕೋಸು ಬರುತ್ತಲ್ಲ, ಅದನ್ನು ಕಟ್ ಮಾಡ್ತಾ ಇದ್ದೆ. ಮಧ್ಯಾಹ್ನ ಈ ಇದ್ರ ಹತ್ರ ನಿಂತ್ಕೊಂಡು ಆವಾಗ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಚಾಕು ತಗೊಂಡು ಪ್ಯಾಂಟ್ ಮೇಲೆ ಹಿಂಗೆ ಹೇಳಿದ್ರೆ ನನ್ನ ಕೈ ಎಷ್ಟಾಗಲ ಇತ್ತು ಅಷ್ಟಾಗಲ ಪ್ಯಾಂಟಲ್ಲಿರೋದು ಕೊಳೆ ಬಂತು. ತಗೊಂಡೋಗಿದ್ದೆ 2 ಜೊತೆ ಬಟ್ಟೆ, ಇನ್ನು ಬಟ್ಟೆ ಇಲ್ಲ ನನಗೆ. ಅಲ್ಲಿ ಯಾರು ನನಗೆ ಕೊಡ್ಸೋಂಥವ್ರಿಲ್ಲ. ನಾನು ಇನ್ನು ಹೊಸದಾಗಿ ಹೋಗಿರೋ ಜಾಗ ಬೇರೆ. ಅಲ್ಲೇ ಪಕ್ಕದಲ್ಲಿ ನಮ್ಮ ನೆಂಟರೆಲ್ಲ ಇದ್ರು, ಆದ್ರೂ ನಮ್ಗೆ ಅಲ್ಲಿ ಹೋಗೋ ಅಂಥ ಪರಿಸ್ಥಿತಿ ನಮ್ದು ಇರಲಿಲ್ಲ. ಹಂಗಾಗಿ ನಾನು ಆವತ್ತಿನ ದಿನ ಚಾಕುನೇ ನನಗೆ ಮುಂದಿನ ಭವಿಷ್ಯಕ್ಕೆ ದಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಆ ಚಾಕುವಿಂದ ನನ್ನ ಜೀವನನೇ ಬದಲಾಯಿತು ಅಂತ ನಾನು ಹೇಳ್ತೀನಿ. ಅದಾದಮೇಲೆ ನಮ್ಮ ಓನರ್ ಹತ್ರ ನಾನು ಮಾತಾಡಿದೆ, ಸರ್ ಇಲ್ಲ ನಾನು ಈ ಥರ ಊರಿಗೆ ಹೋಗಬೇಕು, ನನ್ನ ಮನೆಯಲ್ಲಿ ತಂದೆ ತಾಯಿ ನೆನಪು ಬರ್ತಾ ಇದ್ದಾರೆ, ನನ್ನ ಮನೆಗೆ ಹೋಗಬೇಕು, ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂದರೆ ನೀನು ಯಾರು ಕರ್ಕೊಂಡು ಬಂದುಬಿಟ್ಟಿದ್ರೆ ಅವ್ನು ಕರ್ಕೊಂಡು ಕಳಿಸ್ತೀನಿ ಅಂತ ಹೇಳಿದ್ರು. 25ನೇ ದಿವಸ. ಮತ್ತು 26-27ನೇ ದಿವಸ ನಾನು ಊಟ ಮಾಡಿರೋದಿಲ್ಲ. ಊಟ ಮಾಡದಿರಿದ್ದಾಗ ಅವರೇ ನಾನು ನೋಡಿ ಕರುಣೆ ಬಂದು, ನೀನು ಬೇಡಪ್ಪ ಏನೋ ಜಾಸ್ತಿ ಡಿಪ್ರೆಷನ್ಗೆ ಹೋಗಂಗಿದೆಯಾ, ಸರಿ ಆಯ್ತು ಯಾವಾಗ ಬರ್ತೀಯಾ ಅಂತ ಕೇಳಿದ್ರು. ಅಣ್ಣ 2 ದಿವಸ ಟೈಮ್ ಕೊಡಿ ಸಾಕು, ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ. ಆ 28ನೇ ದಿವಸ ಬೆಳಗ್ಗೆ ಅವರು ನನಗೆ ಸಂಬಳನೂ ಕೊಡೋದಿಲ್ಲ. ನಾನು ಕೆಲಸ ಮಾಡಿದ್ದು 27 ದಿವಸಕ್ಕೆ 2 ರೌಂಡ್ ದಿಲ್ಪಸನ್ ಕೊಡ್ತಾರೆ, 2 ಲೀಟ್ರ್ ಒಂದು ಕೂಲ್ ಡ್ರಿಂಕ್ಸ್ ಕೊಡ್ತಾರೆ, ಮತ್ತೆ ಒಂದು ಬ್ರೆಡ್ ಕೊಡ್ತಾರೆ, ಅರ್ಧ kg ಮಿಕ್ಸರ್ ಕೊಡ್ತಾರೆ. ಆ ಕವರ್ಗೆ ಹಾಕ್ಸ್ಕೊಂಡು ನಾನು ಆ ಕಡೆ ಮುಖ ವಾಪಸ್ ಮಾಡಿ ನಮ್ಮ ಊರ ಕಡೆಗೆ ಬರ್ತೀನಿ ಸರ್. ಈ ಎಲ್ಲ ವಿಚಾರ ಬಗ್ಗೆ ನಿಮ್ಮ ತಮ್ಮ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮ್ಮ ಅಣ್ಣ ಬಂದು ಹರೀಶ್ ರೆಡ್ಡಿ, ಅವ್ರ ಸ್ವಂತ ತಮ್ಮ ನಾನು.
ಹೊರಟೋಗಿದ್ದಾರೆ ಅಂತ ಸ್ವಲ್ಪ ದಿನ ಕೋಪ ಮಾಡ್ಕೊಂಡ್ರು, ಆಮೇಲೆ ಬೇಜಾರು ಮಾಡ್ಕೊಂಡ್ರು. ಇನ್ನು ಸ್ವಲ್ಪ ದಿವಸ ಇದ್ದೇ ಇರ್ತೈತಲ್ಲ ಅವ್ರ ನೋವುಗಳು, ಮಗ ಹೊರಟೋದ್ನೆ ಮನೆಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡ್ರು, ಬೇಜಾರು ಮಾಡ್ಕೊಂಡ್ರು. ಅವ್ರ ಸಿಟಿಯಲ್ಲಿರೋದು ಚಿಕ್ಕಬಳ್ಳಾಪುರದಲ್ಲಿ, ಇಲ್ಲೇ ಹಳ್ಳಿಯಲ್ಲೆಲ್ಲ ನಾನೇ ನೋಡ್ಕೊಂಡೆ. ಕೋಳಿ ಫಾರಮು, ತೋಟ ಎಲ್ಲ ಅವ್ರ ಸೈಡ್ ಸ್ವಲ್ಪ ಬಿಸ್ನೆಸ್ಗೆಲ್ಲ ನನಗೂ ಗೊತ್ತು. ಇವೆಲ್ಲ ನಾನೇ ನೋಡ್ಕೊತಾ ಇದ್ದೀನಿ. ಈ ಥರ ಅಣ್ಣ ಸಿಕ್ಕಿರೋದಕ್ಕೆ ನಾನು ಗರ್ವ ಇರಬೇಕು. ಈ ಥರ ಅಣ್ಣ ಇರೋದಕ್ಕೆ ಮನೆ ಇವಾಗ ಈ ರೇಂಜಲ್ಲಿ ಇದೆ ಅಂದರೆ ಎಲ್ಲ ನಮ್ಮ ಅಣ್ಣನೇ ಕಾರಣ. ನಿಮ್ಮ ತಮ್ಮ ತುಂಬ ಭಾವನಾತ್ಮಕ ಆಗಿ ಹೇಳಿಕೆ ಕೊಟ್ಟರು, ನಿಮ್ಮಮ್ಮ ತುಂಬ ನೋವು ತಿಂದರು ಆ ಟೈಮಲ್ಲಿ ಅಂತ. ನಿಮ್ಗೆ ಸರಿ ಅನಿಸ್ತಾ? ಮತ್ತು ನೀವು ರಿಟರ್ನ್ ಬಂದಮೇಲೆ ನಾನು ಮಾಡಿದ ಕೆಲಸ ಕರೆಕ್ಟ್ ಇತ್ತಾ ಏನೋ, ಇಲ್ಲ ಮನೆಯವ್ರಿಗೆ ನಾನು ಮೋಸ ಮಾಡಿದೆ ಅಂತ ನಿಮ್ಗೇನ ಫೀಲ್ ಆಯಿತಾ ಏನು ಅಂತ? ಸರ್, ನನ್ನ ಮನೆಯಲ್ಲಿ ಮೋಸ ಮಾಡಿದೆ ಅನ್ನೋ ಭಾವನೆ ನನ್ನಲ್ಲಿ ಮೂಡಲಿಲ್ಲ. ಬಟ್ ನಾನು ಮನೆ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿದೆ ಅನ್ನೋ ಭಾವನೆ ನನ್ನಲ್ಲಿ ಬಂದಿತ್ತು. ಹಂಗಾಗಿನೇ ಅಲ್ಲಿಂದ ನಾನು ವಾಪಸ್ ಬಂದುಬಿಟ್ಟೆ. ನನಗೆ ಜೀವನ ಅಂದರೆ ಏನು, ಜೀವ ಅಂದರೆ ಏನು, ಇವೆರಡನ್ನೂ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿರೋ ದಿನ ಅಲ್ಲೇ ನನಗೆ ಭಗವಂತ ಕೊಟ್ಟ. ಹಂಗಾಗಿ ನಾನು ನನ್ನ ಜೀವನ ಎರಡು ಇದಲ್ಲ. ನನ್ನ ಜೀವನ ಶೈಲಿ ನಾನು ಬದಲಾವಣೆ ಮಾಡ್ಕೊಳ್ಬೇಕು. ನಾನೇನಾದರೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಸಮಾಜದಲ್ಲಿ ನನಗೆ ಒಳ್ಳೆಯ ಗುರುತು ಬರಬೇಕು, ನಾನು ಕಷ್ಟಪಟ್ಟು ಶ್ರಮಪಟ್ಟು ಮುಂದೆ ಹೋಗಬೇಕು. ನಾನು ಈ ರೀತಿ ಇಲ್ಲೇ ಉಳ್ಕೊಂಡ್ರೆ ನನ್ನ ಜೀವನ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ, ನಮ್ಮ ತಂದೆ ತಾಯಿ ನಮಗೆ ದೇವರು ಸಾಕು. ಮೊದಲನೇ ಈಗ ನಾವು ಈ ಭೂಮಿಗೆ ಬರಬೇಕಂದ್ರೆ ಸೃಷ್ಟಿಕರ್ತರು ಅವರೇ. ನನಗೆ ಹೆಚ್ಚಾಗಿ ನನಗೆ ತಾಯಿ ಮೇಲೆ ಇಷ್ಟ ಜಾಸ್ತಿ. ನಮ್ಮ ತಂದೆಗೆ ಇಬ್ಬರು ಹೆಂಡ್ತಿರು, ನಮ್ಮ ದೊಡ್ಡಮ್ಮ ನಮ್ಮ ತಾಯಿ ಇಬ್ಬರು. ನಮ್ಮ ದೊಡ್ಡಮ್ಮಗೆ ಮಕ್ಕಳಿಲ್ಲ. ಅವರು ನನ್ನನ್ನು ಚೆನ್ನಾಗಿ ಸಾಕಿ ಬೆಳೆಸಿದಂಥವ್ರು ನಮ್ಮ ದೊಡ್ಡಮ್ಮ. ನಮ್ಮ ತಾಯಿ ಮೇಲೇನೂ ಅದೇ ಪ್ರೀತಿ, ಅವ್ರ ಮೇಲೇನೂ ಅದೇ ಪ್ರೀತಿ. ನಮ್ಮ ತಂದೆ ಸ್ವಲ್ಪ ಒಂಥರ ಕೋಪಿಷ್ಟ, ಒಳ್ಳೆ ಮನುಷ್ಯ, ಕೋಪಿಷ್ಟ. ಅವ್ರಿಗೆ ಈ ಕೆಟ್ಟದ್ದಾಗಲಿ, ವೇಸ್ಟ್ ಆಗಿರೋದಾಗಲಿ, ಖಾಲಿಯಾಗಿರೋದಾಗಲಿ ಇಷ್ಟ ಇಲ್ಲ. ಅವ್ರಿಗೆ 24 ಗಂಟೆ ದುಡಿಯೋದೇ ಅವ್ರ ಶ್ರಮ. ಆ ಮನೋಭಾವನೆ ನಮ್ಮ ತಂದೆಯವ್ರದ್ದಿತ್ತು. ನಮ್ಮ ತಾಯಿಯವ್ರದ್ದು ನನ್ನ ಮಗ ಚೆನ್ನಾಗಿ ಆಗ್ಬೇಕಪ್ಪ, ಅವ್ನು ಚೆನ್ನಾಗಿ ಬೆಳಿಬೇಕಪ್ಪ, ಅವನು ಚೆನ್ನಾಗಿ ಆಗಬೇಕಪ್ಪ ಅಂತ ಮನೋಭಾವನೆ ನಮ್ಮ ತಾಯಿಗಿತ್ತು. ಹಂಗಾಗಿ ನಾನು ಆವತ್ತು ಅಲ್ಲಿಂದ ಬಂದಮೇಲೆ ನಾನು ಈ ನಿರ್ಧಾರ, ಬೇರೆ ಥರ ನನ್ನ ಜೀವನ ಶೈಲಿ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಊರಿಗೆ ಬಂದಿದ್ದು ನಿಜ ಸರ್. ನಮ್ಮ ಹೆಸರು ಆನಂದ ಅಂತ, ಆನೆಮಡಕೊತ್ತೂರು, ಗೊಲ್ಲಳ್ಳಿ ಪಂಚಾಯಿತಿ, ಚಿಕ್ಕಬಳ್ಳಾಪುರ ತಾಲೂಕು. ನಮ್ಮ ಹರೀಶ್ ಅವರು ಈಗ ಯುವ ಮುಖಂಡರಾಗಿ ಸಮಾಜ ಸೇವಕ ಮಾಡ್ತಾಯಿದ್ದಾರೆ. ತುಂಬ ಬಡವರಿಗೆ ಸಹಾಯ ಮಾಡ್ತಾಯಿದ್ದಾರೆ. ಅವರಿಗೆ ಏನು ಇಲ್ಲದೆ ಅಧಿಕಾರ ಏನೂ ಇಲ್ಲ ಇದುವರೆಗೂ. ಅಂಥವ್ರಿಗೆ ಮುಂದೆ ಏನಾದರೂ ಒಂದು ಅಧಿಕಾರ ಕೊಡಬೇಕಂತ ನಮ್ಮ ಇದರಲ್ಲಿ ಅನ್ಕೊತಾ ಇದ್ವಿ. ಅಂಥವ್ರು ಕೊಡಬೇಕು. ಯಾಕಂದರೆ ಇವಾಗ ಸುಮಾರು ಬಡವರಿಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಅಲ್ಲಿ ಮದುವೆಗಳಿಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಯಾರನ್ನ ಸತ್ತೋದ್ರೆ ತಿಥಿಗಳಿಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ. ಇನ್ನೂ ಬೇಕಾದಷ್ಟು ಸಹಾಯ ಮಾಡ್ತಾಯಿದ್ದಾರೆ. ಸಮಾಜ ಸೇವಕ ಮಾಡಬೇಕು ಅಂತ ತುಂಬ ಆಸೆ ಇದೆ ಅವರಿಗೆ. ಆ ಆಸೆನ ಮುಂದುವರಿಸಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಅಂಥವ್ರಿಗೆ ಒಂದು TPS ಇಲ್ಲ ZB ಎಲೆಕ್ಷನ್ ಇವೆಲ್ಲ ಬರ್ತದೆ, ಅಂಥವ್ರಿಗೆ ಒಂದು ಟಿಕೆಟ್ ಕೊಡಬೇಕಂತ ನಮಗೆ ಆಸೆ ಇದೆ. ನಮ್ಮ ಹೆಸರು ಹರೀಶ್ ಅಂತ, ಕವರ್ನಹಳ್ಳಿ. ನಮ್ಮ ಹರೀಶ್ ರೆಡ್ಡಿಯವರು ನಾವಿಬ್ಬರು ಒಂದೇ ಕ್ಲಾಸ್ಮೇಟು. SLC ಇಂದ 2nd PUCವರೆಗೂ ಒಂದೇ ಜೊತೆಲಿ ಓದಿದ್ದೀರಿ. ಗೊಲ್ಲಳ್ಳಿ ಅಂತ ಗ್ರಾಮದಲ್ಲಿ ಓದಿದ್ದೀವಿ. ಆದರೆ ಹರೀಶ್ ರೆಡ್ಡಿಯವರು SLC ಇಂದ PUCವರೆಗೂ ಯಾರಾದರೂ ಬಡಬಗ್ಗರು ಯಾರಾದರೂ ಕಂಡ್ರೆ ಅಯ್ಯೋ ಅಂತ ಇದ್ದರು. ಆವತ್ತಿಂದನೂ ಈ ಬಡವರಿಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತೇಳ್ಬಿಟ್ಟು ಆವಾಗಿಂದನೇ ಅವರು ಮನಸ್ಸಲ್ಲಿ ತೊಗೊಂಡು ಈಗ ಒಳ್ಳೆ ಸಹಾಯ ಮಾಡ್ತಾಯಿದ್ದಾರೆ ಅಂತ ನಮ್ಮ ಹರೀಶ್ ರೆಡ್ಡಿಯವ್ರಿಗೆ, ಅಂಥವ್ರಿಗೆ ಒಳ್ಳೆ ಸ್ನೇಹಿತ ಆಗಿರೋದಕ್ಕೆ ನನಗೆ ಒಳ್ಳೆ ಹೆಮ್ಮೆ ಇದೆ. ಅವರು ಇನ್ನು ಮುಂದೆ ಅನೇಕ ಸಮಾಜ ಸೇವೆ ಎಲ್ಲ ಮಾಡಲಿ ಅಂತೇಳ್ಬಿಟ್ಟು ಆಶಿಸ್ತಾ ಇದ್ದೀನಿ ಸರ್. ಮತ್ತು ಆನೆಮಡಕೊತ್ತೂರು, ಹೊಸಮಪ್ಪನ, ಗೊಲ್ಲಳ್ಳಿ పంచాయతీ. హరీష్ బాగా సపోర్ట్ చేసినాడు. నా బామ్మర్దికి హాస్పిటల్కి దుడ్లు ఇప్పించినాడు. నా కూతురికి పెళ్ళికి దుడ్లు ఇచ్చినాడు. మా ఊర్లో పెళ్ళిళ్ళకి అంతా దుడ్లు ఇచ్చినాడు. అందరికీ బాగా సపోర్ట్ చేస్తున్నాడు. ಮುಂತಪನಹಳ್ಳಿ ಸುರೇಶ್ ಅಂತ ಹೇಳಿ ನನ್ನ ಹೆಸರು. ನಮ್ಮ ಹರೀಶ್ ರೆಡ್ಡಿ ಅನ್ನೋರು ಹೆಸರು ಕೇಳ್ಪಟ್ಟೆ. ಸಮಾಜ ಸೇವಕರು ಹಿಂಗೆ ಹರೀಶ್ ರೆಡ್ಡಿ ಅನ್ನೋರು ಸಮಾಜ ಸೇವಕೆ ಮಾಡ್ತಾಯಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಆವಾಗ ನಮ್ಮೂರಲ್ಲಿ ಒಂದು ಕ್ಯಾನ್ಸರ್ ಪೇಷೆಂಟ್ ಇತ್ತು. ಒಂದು ಕ್ಯಾನ್ಸರ್ ಪೇಷೆಂಟ್ ಒಂದೇ ಮನೆಯಲ್ಲಿ, ಒಂದು TB ಪೇಷೆಂಟ್ ಒಂದೇ ಮನೇಲಿ ಇತ್ತು. ಅವರಿಗೆ ಮನೆ ಇರಲಿಲ್ಲ. ನಾನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೆ, ಯಾರಿಗೆ ಹೇಳೋಣ, ಯಾರ ಹತ್ರ ಸಹಾಯ ಮಾಡ್ಕೊಳ್ಳೋಣ ಅಂತೇಳಿ. ಆಮೇಲೆ ಹರೀಶ್ ರೆಡ್ಡಿ ಅನ್ನೋರ ಹೆಸರು ಕೇಳ್ಪಟ್ಟೆ. ಮತ್ತು ನಾನು ಆವಾಗ ಪರಿಚಯನೇ ಇರಲಿಲ್ಲ ಹರೀಶ್ ರೆಡ್ಡಿ ಅನ್ನೋರು. ಮನೆ ಅಂಗಡಿ ಹತ್ರ ಹೋಗ್ಬಿಟ್ಟು, ಅಣ್ಣ ಈ ಥರ ನಮ್ಮ ಊರಲ್ಲಿ ಒಂದು ಕ್ಯಾನ್ಸರ್ ಪೇಷೆಂಟು, ಒಂದು TB ಪೇಷೆಂಟ್ ಇದೆ ಅಣ್ಣ, ಅವ್ರಿಗೇನೋ ಒಂಚೂರು ಮನೆ ಒಂದು ಇದು ಮಾಡಬೇಕಣ್ಣ ಅಂತ ಹೇಳ್ಕೊಟ್ಟಿದ್ದಕ್ಕೆ ಯಾವ ರೀತಿ ಮಾಡಬೇಕಪ್ಪ ಅವ್ರಿಗೆ ಅಂದರು. ಇಲ್ಲಣ್ಣ ಅವ್ರಿಗೆ ಧನ ಸಹಾಯ ಏನು ಬೇಡ, ಧನ ಸಹಾಯ ಇದ್ದರೆ ಆವತ್ತು ಕೊಡೋಕ್ಕೆ ರೆಡಿ ಇದ್ದರು. ನಾನು ಅಣ್ಣ ಧನ ಸಹಾಯ ಏನು ಬೇಡ, ಅವ್ರಿಗೆ ಮನೆ ಒಂಚೂರು ಅವ್ರು ಇರೋದಕ್ಕೆ ಏನೋ ಒಂದು ಹೆಲ್ಪ್ ಮಾಡ್ಕೊಳ್ಳೋಣ ಅಂದರೆ, ಆಯಿತು ಬಿಡಪ್ಪ ಹೆಲ್ಪ್ ಮಾಡೋಣ ಅಂಥೇಳಿ ಸಂದೀಪ್ ರೆಡ್ಡಿಯನ್ನು ಕರ್ಕೊಂಬಂದರು. ಅದರಲ್ಲಿ ಮಾಡೋವಾಗ ಎಲ್ಲ ಕೆಲಸದ ಉಸ್ತುವಾರಿ ಎಲ್ಲ ಏನು ಹರೀಶ್ ರೆಡ್ಡಿ ಮಾಡಿಕೊಂಡು ಅವ್ರಿಗೆ ಪೇಮೆಂಟ್ ಎಲ್ಲ ರೀತಿಯೂ
ಎಲ್ಲ ರೀತಿಯ ಸಹಕಾರ ಕೊಟ್ಕೊಂಡು ಅವ್ರಿಗೆ ಗೃಹ ಪ್ರವೇಶ ಮಾಡಿಕೊಡೋವರೆಗೂ ಇವರೇ ಜೊತೆಯಲ್ಲಿದ್ದು ಅವ್ರಿಗೆ ಮನೆ ಒಳಗಡೆ ಬಿಡೋವರೆಗೂ ಎಲ್ಪ್ ಮಾಡಿಕೊಟ್ರಣ್ಣ ಹರೀಶ್ ರೆಡ್ಡಿ ಅಣ್ಣವರು. ಮತ್ತು ಸಂದೀಪ್ ರೆಡ್ಡಿ ಅಣ್ಣವ್ರ ಸಹಾಯದ ಇವರು ಸಹಕಾರದೊಂದಿಗೆ ಎಲ್ಲ ಸೇರಿ ಮಾಡಿದ್ದಣ್ಣ. ಆದರೆ ನಾವು ಕೇಳಿರೋಂಗೆ ಇಷ್ಟು ಮಾತ್ರ ತಿಳ್ಕೊಂಡು ನಾವು ಕೇಳ್ದಿರೋದಂಗೆ ನಮ್ಮ ಇನ್ನೂ ಜಾಸ್ತಿ ಸುಮಾರು ಮಾಡಿದ್ದಾರೆ ನಮ್ಮ ಹರೀಶ್ ರೆಡ್ಡಿ ಅಣ್ಣವರು. ನನ್ನ ಹೆಸರು ವಿನೋದ್ ಕುಮಾರ್ ಅಂತ, ಆವಗುರ್ಗಿ ಪಂಚಾಯತಿ. ನಾವು ಈ ಥರ 3 ಬೋರ್ ಹಾಕ್ಸಿದ್ರೆ 3 ಬೋರ್ ಹಾಕ್ಸಿ ಫೈಲ್ ಆಗಿತ್ತು. ನಮ್ಮ ಮಕ್ಕಳಿಗೆ ಎಜುಕೇಷನ್ಗೋಸ್ಕರ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿದೆ. ಕಷ್ಟ ಜೀವನದಲ್ಲಿ ಏನು ಮಾಡಬೇಕು ಅಂತ ಇತ್ತು ಸರ್. ಆ ಟೈಮಲ್ಲಿ ಹರೀಶ್ ರೆಡ್ಡಿ ಅವ್ರಿಗೆ ಹೇಳಿದ್ದಾರೆ, ನನ್ನ ಮಕ್ಕಳ ಜೀವನ ಮಾಡೋಕ್ಕೆ ಈ ಥರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನೋ ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅವ್ರು ಬಂದು ಈ ಥರ ನಮಗೆ ಮಕ್ಕಳಿಗೆ ಈ ವರ್ಷದ ಫೀಸು ಒರೆಸ್ಕೊಂಡಿದ್ದಾರೆ. ಅಧಿಕಾರ ಇಲ್ಲ ಅಂದರೆ ಸುಮಾರು ಸಹಾಯ ಮಾಡ್ತಾ ಇದ್ದಾರೆ ಅಂದರೆ ಅವರು ಅಧಿಕಾರ ಬಂದರೆ ಯಾರಿಗೂ ಅನುಕೂಲ ಮಾಡ್ತಾರೆ ಜನಗಳಿಗೆಲ್ಲ ಅಂತ ನಮ್ಗೆ ಆಸೆ ಸರ್. ಹರೀಶ್ ರೆಡ್ಡಿ ಅವರು ಬೇಕಿಂತ ನಾಯಕರು ಬೇಕು ಅಂತ ನಮ್ಗೆ ಆಸೆ ಸರ್. ನಮಸ್ಕಾರ, ನನ್ನ ಹೆಸರು ಮುರಳೀಧರ ಅಂತ ಹೇಳ್ಬಿಟ್ಟು, ನಾವು ಬೋದ್ಗನಹಳ್ಳಿ. ನಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆಯಿಂದ ಕೂಡ ನಾವು ಹರೀಶ್ ಅವರೆಲ್ಲ ಫ್ರೆಂಡ್ಸ್ ಇದ್ದೀವಿ. ಸಮಾಜ ಸೇವೆಯಲ್ಲಿ ಫುಲ್ ಟೈಮ್ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಸ್ನೇಹಿತರು ಅನ್ನೋದಕ್ಕೆ ನಮಗೂ ಒಂದು ಹೆಮ್ಮೆ. ಅವ್ರು ನಮ್ಮ ಸ್ನೇಹಿತರು ಅನ್ನೋದಕ್ಕೆ ನಮಗೆ ಒಂದು ದೊಡ್ಡ ಗೌರವ ಇದೆ. ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಕೆಲವೊಂದು ಪೊಲೀಸ್ ಸ್ಟೇಷನ್ ವಿಚಾರಗಳಾಗಲಿ ಏನೇ ಇರಲಿ ಬಡವ್ರ ಪರವಾಗಿ 12 ಗಂಟೆ ರಾತ್ರಿ ಆದ್ರೂ ಒಂದು ಫೋನ್ ಕಾಲ್ ಮಾಡಿದ್ರೆ ಬಂದು ಎದುರುಗಡೆ ನಿಲ್ತಾರೆ, ನಮ್ಮ ಜೊತೇಲಿ ಬಂದು ಸಹಕರಿಸ್ತಾರೆ. ಅದಕ್ಕೆ ನಾವು ಕೂಡ ಚಿರಋಣಿಯಾಗಿರ್ತೀವಿ ಸರ್. ಅವರು ಯಾವುದೇ ಒಂದು ಬಡಬಗ್ಗರಿಗಾಗಲಿ ಮತ್ತು ದೀನದರಿದ್ರಿಗಾಗಲಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಮತ್ತು ಹಾಸ್ಪಿಟ್ಲಲ್ಲಿ ಊಟೋಪಚಾರ ಆಗಿರ್ಬೋದು, ಏನೇ ಒಂದು ಕಷ್ಟ ಕಾರ್ಪಣ್ಯಗಳು ಬಂದಾಗ ಅವ್ರು ನಾನು ಇದ್ದೀನಿ ಅಂತ ಮುಂದೆ ಬಂದು ನಿಂತ್ಕೊಂಡು ಪಾಪ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೂ ಸ್ವಲ್ಪ ದೇವರು ಚೆನ್ನಾಗಿಟ್ಟಿರಲಿ, ಎಲ್ರಿಗೂ ಈ ಥರ ಹೆಲ್ಪ್ ಮಾಡಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಸಮಾಜ ಸೇವೆ ಮಾಡಬೇಕು ಅಂತೇಳಿ ತುಂಬ ಜನರಿಗೆ ಒಂದು ಆಸಕ್ತಿ ಇರುತ್ತೆ. ಆದರೆ ಆ ಸಮಾಜ ಸೇವೆ ಮಾಡೋಕ್ಕೆ ಒಂದು ಸೋರ್ಸ್ ನೀಡ್ ತುಂಬ ಇರುತ್ತೆ. ತಮಗೆ ಸಮಾಜ ಸೇವೆ ಮಾಡೋಕ್ಕೆ ಸೋರ್ಸ್ ಯಾವುದು, ಏನು? ಯಾಕೆಂದರೆ ಅಲ್ಪ ಸ್ವಲ್ಪ ಸಮಾಜ ಸೇವೆ ನೀವು ಮಾಡಲ್ಲ. ಯಾರೇ ಬಂದರೂ ನಿಮ್ಮ ಹತ್ರ ಏನೋ ಒಂದು ನಿಮ್ಮ ಕೈಯಲ್ಲಾಗೋದು ಕೊಡ್ತೀರಾ ಅಂತೇಳಿ ಇಷ್ಟೊತ್ತು ಜನರ ಮಾತಾಡಿದ್ರು ನಿಮ್ಮ ಒಂದು ಸ್ನೇಹಿತರು. ಈ ಸಮಾಜ ಸೇವೆ ಕುರಿತು, ಆ ಸೋರ್ಸ್ ಕುರಿತು ಏನು ಹೇಳ್ತೀರಿ ಅಂತ? ಸರ್, ಸಮಾಜ ಸೇವೆ ಮಾಡೋ ಭಾವನೆ ನನಗೆ ಅದೇನೋ ಹುಟ್ಟುಗುಣನೋ ಏನೋ ಗೊತ್ತಿಲ್ಲ. ನಾನು ಮುಂಚೆಯಿಂದ ಇರೋದನ್ನು ಹಂಚಿ ತಿಂದು ಬದುಕಿರೋಂಥ ಜೀವ ನಂದು. ಶಾಲೆ ಟೈಮಲ್ಲಿ ಆಗ್ಬೋದು, ಮತ್ತು PU ಟೈಮಲ್ಲಿ ಆಗ್ಬೋದು, ಮತ್ತು ನಾನು ಕೆಲ್ಸಕ್ಕೆ ಹೋದಂಥ ಟೈಮಲ್ಲಿ ಆಗ್ಬೋದು. ನಾನು ಯಾವಾಗ PUC ಫೇಲಾಗಿ ಬೇಕ್ರಿಯಲ್ಲಿ ಕೆಲಸ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದು ಮನೇಲಿ ಖಾಲಿಯಾಗಿ ಕೂತ್ಕೊಳಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಮ್ಮ ಮಾವ ಒಬ್ಬರು, ನಿನ್ನ ಸೂಪರ್ವೈಸರು ಇದೆ ನಮ್ಮ ಪೌಲ್ಟ್ರಿ ಫೀಲ್ಡಲ್ಲೇ ಒಂದು ಕಂಪ್ನಿಗೆ ಸುಜಯ್ ಫೀಡ್ಸ್ ಅಂತ ಒಂದು ಕಂಪ್ನಿ ಇತ್ತು. ಆ ಕಂಪ್ನಿಗೆ ನಿನ್ನ ಸೂಪರ್ವೈಸರ್ ಆಗಿ ಸೇರಿಸ್ತೀನಿ ಬಾ ಅಂತ ಕರ್ಕೊಂಡೋದ್ರು. ನಮ್ಮ ಮಾವ್ರ ಚಿಕನ್ ಅಂಗಡಿ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ಕರ್ಕೊಂಡೋದಂಥ ಸಂದರ್ಭದಲ್ಲಿ ಅವ್ರ ಮ್ಯಾನೇಜರ್ ನೋಡ್ಬಿಟ್ಟು ನನ್ನನ್ನು, ಚಿಕ್ಕದಾಗಿದೆಯಾ ನೀನು ಸೂಪರ್ವೈಸರ್ಗಾಗಲ್ಲ, ಆಫೀಸ್ ಬಾಯ್ಗೆ ಇಟ್ಕೊಳ್ತೀನಿ ಬಾ ಅಂತ ನನ್ನನ್ನು ಕರೆದಂಥ ನಿದರ್ಶನ ಇತ್ತು. ನಾನು ಇಲ್ಲೇ ಮುಂಚೆನೇ ಒಂಥರ ಮೈಂಡ್ಸೆಟ್ ನಂದು, ಆ ಥರ ಜೀವನ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಹಂಗಾಗಿ ನಾನು ಆವತ್ತಿನ ದಿನ ಆ ಕೆಲಸವನ್ನು ನಾನು ನಿರಾಕರಣೆ ಮಾಡಿದೆ ಸರ್. ಇಲ್ಲ ಮಾವ, ನಾನು ಈ ಕೆಲಸಕ್ಕೆ ಹೋಗೋದಿಲ್ಲ, ನನ್ನ ಕೈಯಲ್ಲಾಗಲ್ಲ. ನಾನು ಆಫೀಸ್ ಬಾಯ್ಗೆ ಟೀ ಕೊಡೋದಕ್ಕಿಂತ ಊರಲ್ಲಿ ಕೂಲಿಗೆ ಹೋಗೋದು ಬೆಸ್ಟ್ ಅಲ್ಲ, ನಾನು ಊರಿಗೆ ವಾಪಸ್ ಹೋಗ್ತೀನಿ ಅಂತ ಒಂದು 2-3 ಜೊತೆ ಬಟ್ಟೆ ತೊಗೊಂಡೋಗಿದ್ದೆ. ಅದು ಅಲ್ಲಿ ನಮ್ಮ ಮಾವ ಅಂಗಡಿಯಲ್ಲಿಟ್ಟು ನಾನು ಮತ್ತೆ ವಾಪಸ್ ಊರಿಗೆ ಬಂದೆ ಚಿಕ್ಕಬಳ್ಳಾಪುರದಿಂದ. ಅದಾದಮೇಲೆ ನಮ್ಮ ಮಾವರು ಇದ್ಕೊಂಡು, ಬೇಡ ನೀನು ಏನಾದರೂ ಒಂದು ಕೆಲಸಕ್ಕೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ಆವಾಗ ಅವ್ರ ಹತ್ರ ನನ್ನನ್ನು ಕೆಲಸಕ್ಕೆ ಸೇರಿಸ್ತು. 3,000 ಸಂಬಳ, 10 ರೂಪಾಯಿ ಊಟಕ್ಕೆ, 10 ರೂಪಾಯಿ ಬಸ್ ಚಾರ್ಜಿಗೆ ಮಾತಾಡಿ ನನ್ನನ್ನು ಕೆಲಸಕ್ಕೆ ಸೇರಿಸಿದ್ರು. 6 ತಿಂಗಳು ಅವ್ರ ಹತ್ರ ನಾನು ಕೆಲಸ ಮಾಡಿದೆ. ಅವರು ಮತ್ತು ಮಂತ್ಲಿ ಊರಿಗೆ ಹೋಗಿ ಬರ್ತಾಯಿದ್ದೆ. ಇಡೀ ನಮ್ಮ 2-3 ಡಿಸ್ಟಿಕ್, ಬೆಂಗಳೂರು ಗ್ರಾಮಾಂತರ, ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಈ 2-3 ಡಿಸ್ಟಿಕ್ಕು ನಾನು ಬೈಕು ತಗೊಂಡು, ಬಾಕ್ಸ್ಗಳು ಬೈಕ್ ಕಟ್ಕೊಂಡು ನಾನು ಮಾರ್ಕೆಟಿಂಗ್ ಕೆಲಸ ಮಾಡ್ತಾಯಿದ್ದೆ. ಆವಾಗ 20 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೆ ಗಾಡಿಗೆ. ಅವರು 1 ರೂಪಾಯಿ ಲೆಕ್ಕ ಕೇಳ್ತಾಯಿದ್ರು. ಅದೇ ನನ್ನ ಹಣೆ ಬರೋನೋ ನನಗೆ ಗ್ರಾಚಾರನೋ ಗೊತ್ತಿಲ್ಲ, ಎಲ್ಲೋದ್ರೂ ಲೆಕ್ಕನೇ ಜಾಸ್ತಿ ಇತ್ತು ನಂದು. ಆ ನರ್ಸರಿ ಇದ್ದಿದ್ದು ನೀರು ಮಳೆ ಬರ್ತಾಯಿದೆ, ಪೇಪರ್ ಹಾಕ್ಬಿಟ್ಟು ಬಾವಾಗಪ್ಪ ಅಂತ ಕಳಿಸಿದಾಗ ಅಲ್ಲಿ ನಾನು ಪೇಪರ್ ಹಾಕಿ ಪೆಟ್ರೋಲ್ ಆಗೋಗಿದ್ದ ಸಂದರ್ಭದಲ್ಲಿ ಪೆಟ್ರೋಲ್ ಹಾಕ್ಸಿದ್ದಕ್ಕೆ 20 ರೂಪಾಯಿ, ನೀನು ಇದನ್ನು ಯಾರನ್ನ ಕೇಳಿ ಹಾಕ್ಸಿದೆ, ಇದು ನಿನ್ನ ಸಂಬಳದಲ್ಲಿ ಕಟ್ ಮಾಡ್ತೀನಿ ಅಂತ ಒಂದು ಮಾತು. ನಾನು ಆವಾಗಲೇ ಮುಂಗೋಪಿ ಜಾಸ್ತಿ. ಅವಾಗಕ್ಕೆ ಆ ಮುಂಗೋಪಿತನೋ ಏನೋ ಗೊತ್ತಿಲ್ಲ, ಅವತ್ತು ನನ್ನ ಆ ಕೆಲಸದಿಂದ ನಾನು ಬಿಟ್ಬಿಡ್ತೀನಿ. ಬ್ಯಾಗ್ ಎತ್ತಿ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು, ಅವ್ರಿಗೆ ಒಂದು ಬ್ಯಾಗ್ ಕೊಟ್ಟಿರ್ತಾರೆ ನನಗೆ, ಕಲೆಕ್ಷನ್ ಲೆಕ್ಕ ಕೊಟ್ಬಿಟ್ಟು ನನ್ನ ಸಂಬಳ ಏನಾಯ್ತು ಕೊಡಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟು ಮತ್ತೆ ಸುಮ್ಮನೆ ಆಗೋಗ್ತೀನಿ. ಆವಾಗ ನಮ್ಮ ನಾಗೇಶ್ ಅಣ್ಣ ಅವರು, ನೀನು ಬೇರೆ ಕಡೆ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡಪ್ಪ, ನಮ್ಮ ಅಂಗಡಿಗೆ ಕೆಲ್ಸಕ್ಕೆ ಬಾ, ನಾನೇ ಕೆಲ್ಸಕ್ಕೆ 5,000 ಸಂಬಳ ಕೊಡ್ತೀನಿ,
ಊಟದ್ದೆಲ್ಲ ಮನೆಯಲ್ಲೇ ಇರ್ತದೆ, ನೀನು ನಮ್ಮ ಮನೆಯಲ್ಲೇ ಇರು, ಊರಿಗೆ ಹೋಗಬೇಡ ಅಂತ ಹೇಳ್ಬಿಟ್ಟು ಅವರು ಅವ್ರ ಮನೆಯಲ್ಲೇ ಇಟ್ಕೊಳ್ತಾರೆ. ಅವ್ರ ಮನೇಲಿ 2008ರಿಂದ 10ನೇ ಇಸ್ವಿವರೆಗೂ ಅವ್ರ ಹತ್ರ ಕೆಲಸ ಮಾಡ್ತೀನಿ. ಅವ್ರ ಹತ್ರ 5,000 ಸಂಬಳ ಕೊಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನಾನಿಲ್ಲಿ ನಮ್ಮ ಮನೆಯಲ್ಲೇ ಕೆಲಸ ಮಾಡಿಲ್ಲ. ಇನ್ನು ಬೇರೆ ಕಡೆ ಎಲ್ಲಿ ಏನು ಕೆಲಸ ಮಾಡೋದು, ಅಂಗಡಿ ಕೆಲಸ ಮಾಡೋಕ್ಕೇನೋ ಇಂಟ್ರೆಸ್ಟ್, ಓಕೆ. ಮನೆ ಕೆಲಸ ಮಾಡೋಕ್ಕೆ ನನಗೆ ಬರೋಲ್ಲ. ಈಗಲೂ ನನಗೆ ಮನೆ ಕೆಲಸ ಏನು ಅಂದರೆ ನನಗೆ ಜಾಸ್ತಿ ಗೊತ್ತಿಲ್ಲ. ಆವಾಗ ನಾನು ಇಲ್ಲಿ ಅಷ್ಟು ಇದ್ರಾಗೂ ನಮ್ಮ ತಂದೆ ಅಷ್ಟಿಟ್ಟಿದ್ರು ನಾನು ಮಲ್ಕೊಂಡಿರೋ ಹಾಸಿಗೆ ಎತ್ತಾ ಇರಲಿಲ್ಲ, ಟೀ ನಾನು ಇರೋ ಹತ್ರ ಕೊಡ್ತಾಯಿದ್ರು. ಇವೆಲ್ಲ ನನ್ನ ಜೀವನ ಶೈಲಿ ಇತ್ತು. ಅಲ್ಲೋಗಿದ್ದ ಅನ್ಸಂದು ಇನ್ನು ಬೇರೆಯವರು ಹಂಗತೇನೆ ಅಲ್ವಾ, ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು, ಬಟ್ ಕೆಲಸ ಹೇಳ್ತಾಯಿದ್ರು. ನಾನು ಆವಾಗ ಅವ್ರ ಮನೇಲಿ ಕೆಲಸ ಮಾಡಬೇಕಾದ್ರೆ ಅವರು ಮಗನ ಶೂ ಉಜ್ಜಿರೋ ದಿನ ಇದೆ, ಮಗನ ಶೂ ಹಾಕಿರೋ ದಿನ ಇದೆ, ಬಟ್ಟೆ ಒಗ್ದಿರೋ ದಿನ ಇದೆ, ಬಾತ್ರೂಮ್ ತೊಳೆದಿರೋ ದಿನ ಇದೆ, ಅಡುಗೆ ಮಾಡಿರೋ ದಿನ ಇದೆ, ಅಡುಗೆ ಸಾಮಾನು ತೊಳೆದಿರೋ ದಿನವೂ ಇದೆ. ಬರ್ತಾ 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 ನನಗೆ ಇದು ಅಡ್ಜಸ್ಟ್ ಆಗೋ ಮನೋಭಾವನೆ ಕಾಣಿಸ್ಲಿಲ್ಲ. ಸೊ ಹಂಗಾಗಿ ನಾನು ಅಲ್ಲಿ ನಾನು ಸ್ಕಿಪ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಅಲ್ಲಿಂದ ಹೊರ ಹೋಗೋಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಮಾವ ಮುಖಾಂತರ ನಾನು ಶ್ರೀ ಬಯೋಟೆಕ್ ಅನ್ನೋ ಒಂದು ಬಯಾಲಜಿ ಕಂಪ್ನಿ ಇರ್ತದೆ, ಆ ಕಂಪ್ನಿಗೆ ಸೇಲ್ಸ್ ಆಫೀಸರ್ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಜಾಯ್ನ್ ಆಗ್ತೀನಿ. 2011ರಿಂದ 14ರವರೆಗೂ ಸೇಲ್ಸ್ ಆಫೀಸರ್ ಆಗಿ ಚಿಕ್ಕಬಳ್ಳಾಪುರದಲ್ಲಿ 2.5 ವರ್ಷಗಳ ಕಾಲ ಕೆಲಸ ಮಾಡಿದೆ. 35,000ರಿಂದ 40,000 ಸ್ಯಾಲ್ರಿ ಬರ್ತಾಯಿತ್ತು. ಎಲ್ಲ TA ಅಲವೆನ್ಸ್ ಎಲ್ಲ ಇರ್ತಾಯಿತ್ತು. ನಮ್ಮದೇ ಬೈಕೆಲ್ಲ ಇತ್ತು. ಹಂಗಾಗಿ ನಾನು ಅದರಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಅಂಗಡಿ ಮಾಡಬೇಕಂತ ಒಂದು ಉದ್ದೇಶ ಬರ್ತದೆ. ರೈತರ ಸಂಪರ್ಕ ಎಲ್ಲ ಚೆನ್ನಾಗಿ ಬೆಳೀತದೆ, ಜನಸಂಪರ್ಕ ಇದ್ದಿದ್ದರಿಂದ ನಾನು ಆವಾಗ ಶ್ರೀ ಹರಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಉದ್ಯಮವನ್ನು 2014 11ನೇ ತಿಂಗಳು 20ನೇ ಇಸ್ವಿ ನಾನು ಅದನ್ನು ಪ್ರಾರಂಭ ಮಾಡ್ತೀನಿ, ಪ್ರಗತಿ ಗ್ರಾಮೀಣ ಬ್ಯಾಂಕ್ ಮುಂದೆ. ಅಲ್ಲಿಂದ ಆಚೆಗೆ ಸ್ವಲ್ಪ ನನ್ನ ಜೀವನ ಶೈಲಿ ದಿನೇ ದಿನೇ ಬದಲಾಗ್ತಾ ಬಂತು. ಅದಾದಮೇಲೆ ಟೊಮೊಟೊ ಇದೇ ಸೀಸನ್ನು ಸಮ್ಮರಲ್ಲಿ ಟೊಮೊಟೊ ನಾಟಿ ಮಾಡಿರ್ತೀನಿ. ನಮ್ಮ ಇಡೀ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಕೋಲಾರ ಡಿಸ್ಟಿಕ್, ಬೆಂಗಳೂರು ಗ್ರಾಮಾಂತರ ಎಲ್ಲ ಕಡೆ ಟೊಮೊಟೊ ತಂದು ಬೀದಿಗೆ ಸುರಿಯೋಂಥ ದಿನ ಆವತ್ತು ನಾನು ನಾಟಿ ಮಾಡ್ತೀನಿ. ಎಲ್ಲರೂ ಕೇಳ್ತಾರೆ, ಏನೋ ಇಷ್ಟು ಕಷ್ಟಪಡ್ತಾ ಇದೆಯಾ ನೀನು, ಇಷ್ಟೆಲ್ಲ ಜಮೀನು ಬೇರೆ ಪರ್ಚೇಸ್ ಮಾಡಿದ್ದು ಅದೇ ಟೈಮೇ, ಲೆವೆಲ್ ಹಾಕಿದ್ದು ಅದೇ ಟೈಮೇ, 20 ಲಕ್ಷ ಖರ್ಚು ಮಾಡಿ ಅದೇ ಟೈಮಲ್ಲಿ ಇಂಥ ಟೈಮಲ್ಲಿ ಏನಾದರೂ ಬೇರೆ ಬೆಳೆ ಹಿಡ್ದಿರ ಟೊಮೊಟೊ ಆಗ್ತಾ ಇದೆಯಲ್ಲಪ್ಪ, ನಿನ್ಗೇನಾದರೂ ಬುದ್ಧಿ ಆಯ್ತು ಅಂತ ಅನೇಕ ಜನ ನನ್ನ ಹಿತೈಷಿಗಳು, ನನ್ನ ಆತ್ಮೀಯರೆಲ್ಲ ನನ್ನನ್ನು ಬೈತಾರೆ. ಎಷ್ಟು ಎಕರೆಗೆ ಹಾಕಿದ್ರೆ? 5 ಎಕರೆಗೆ ಹಾಕಿದ್ದೆ. ಆವಾಗ ಎಲ್ಲರೂ ಬೈದ್ರು ನನ್ನ, ಯಾಕೆ ಟೊಮೊಟೊ ಆಗ್ತಾ ಇದೆಯಾ ಅಂತ. ಅಣ್ಣ ನನ್ನ ಹಣೆ ಬರ ಏನಿದ್ರೆ ಅದಾಗಲಿ, ಟೊಮೊಟೊನೇ ಹಾಕ್ಬೇಕಂತ ಡಿಸೈಡ್ ಆಗಿ ಟೊಮೊಟೊ ನಾಟಿ ಮಾಡಿಬಿಟ್ಟೆ. ಮಾಡಿದ್ದಾದಮೇಲೆ ಟೊಮೊಟೊ ನನ್ನ ಶಾಂಪಲ್ ಆಗೋ ಸ್ಟೇಜ್ವರೆಗೂ 20-30 ಇದ್ದಿದ್ದು ಟೊಮೊಟೊ ಇನ್ನೇನು ನಂದು 15 ದಿವಸದಲ್ಲಿ ಶಾಂಪಲ್ ಆಗ್ತದೆ. 500, 600, 700 ನಂದು ಸ್ಟಾರ್ಟಿಂಗ್ ಒಂದೊಂದು ಟ್ರಿಪ್ಗೂ 100 ರೂಪಾಯಿ ರೈಸ್ ಆಗಿ 1,500 ರೂಪಾಯಿ ಬಾಕ್ಸ್ವರೆಗೂ ನಂದು ಬೆಲೆ ತಲುಪ್ತದೆ. ಆವಾಗ ನನಗೆ 70-75 ಲಕ್ಷ ಹಣ ಟೊಮೊಟೊ ಬೆಳೆಯಲ್ಲಿ ಬರ್ತದೆ. ಆ ಬೆಳೆಯಲ್ಲಿ ಬಂದಿದ್ದಾದಮೇಲೆ ನಾನು ಪೋಲ್ಟ್ರಿಗೆ ಇನ್ವೆಸ್ಟ್ ಮಾಡ್ತೀನಿ ಆ ಅಮೌಂಟ್. ಬಿಸ್ನೆಸ್ಸು ನಂದು ಆ ಬಿಸ್ನೆಸ್ಸು ಡೆವಲಪ್ ಆಗಿದೆ. ವ್ಯವಸಾಯನೂ ಮಾಡ್ತೀವಿ, ದ್ರಾಕ್ಷಿನೂ ಇತ್ತು 5 ಎಕರೆ. ಈಗ ಮೊನ್ನೆ ರೀಸೆಂಟಾಗಿ ತೆಗೆದಿದ್ದೀವಿ, ಮಳೆ ಸ್ವಲ್ಪ ಕ್ರಾಪ್ ವೇರಿಯೇಷನ್ ಇರೋದ್ರಿಂದ ಮಳೆ ಇರೋದು ದ್ರಾಕ್ಷಿ ತೆಗೆದು ವ್ಯವಸಾಯನೂ ಪ್ಲಸ್ ಬಿಸ್ನೆಸ್ ಪ್ಲಸ್ ಪೌಲ್ಟ್ರಿ. ಅದಕ್ಕೆ ಬಲ ನನ್ನ ತಮ್ಮ ಗಿರೀಶ್ ಅವರು. ವ್ಯವಸಾಯ ಪೌಲ್ಟ್ರಿ ಏನು ಮಾಡ್ತಾರೋ ಅದನ್ನೆಲ್ಲ ಪೂರ್ತಿ ಅವರೇ ನೋಡ್ಕೊತಾರೆ. ಪೊಲಿಟಿಕ್ಸು, ಸಮಾಜ ಸೇವೆ, ಬಿಸ್ನೆಸ್ಸು ಚಿಕ್ಕಬಳ್ಳಾಪುರದ ಆಚೆ ಕಡೆದೆಲ್ಲ ನಾನು ನೋಡ್ಕೊತಾ ಇದ್ದೀನಿ. 10 ರೂಪಾಯಿ ನನಗೆ ಸಂಪಾದನೆ ಆದರೆ 5 ರೂಪಾಯಿ ದಾನ ಮಾಡೋ ಅಂಥ ಆಲೋಚನೆ, ಮನಸ್ಥಿತಿ, ಮನಸ್ಸು ನಂದಿದ್ದರಿಂದ ಭಗವಂತನು ಅದೇ ರೀತಿ ನನ್ನನ್ನು ಉನ್ನತ ಮಟ್ಟಕ್ಕೆ ದಿನೇ ಏರಿಸ್ತಾ ಹೋದ. ನಾವೇನು ಜನ ಸೇವೆ ಮಾಡೋಕ್ಕಾಗ್ಬೋದು, ನಮ್ಮ ವೈಯಕ್ತಿಕ ಜೀವನಕ್ಕಾಗ್ಬೋದು, ನಮ್ಮ ಸಂಬಂಧ ಬೆಳೆಸ್ಕೊಳಕ್ಕಾಗ್ಬೋದು, ಹಣ ಇಲ್ಲದೆ ಇರೋದು ಏನೂ ಇಲ್ಲ ಸರ್. ಇವತ್ತು ಸಮಾಜ ಹಣಕ್ಕೆ ಕೊಡೋ ಗೌರವ ಹೆಣಕ್ಕೆ ಕೊಡಲ್ಲ, ಹೆಣಕ್ಕೆ ಇರೋ ನೆಮ್ಮದಿ ಹಣಕ್ಕಿರಲ್ಲ. ಹಣ ಬೇರೆ, ಹೆಣ ಬೇರೆ, ಎರಡೂ ಒಂದೇ ಅಕ್ಷರದಲ್ಲೇ ಬರ್ತದೆ. ಹೆಚ್ಚಕ್ಷರದಿಂದ ಸ್ಟಾರ್ಟ್ ಆಗ್ತದೆ. ಹಣ, ಹೆಣ. ಹಣಕ್ಕಿರೋ ಬೆಲೆ ಹೆಣಕ್ಕಿಲ್ಲ, ಹೆಣಕ್ಕಿರೋ ನೆಮ್ಮದಿ ಹಣಕ್ಕಿಲ್ಲ ಅಂತ ಇದನ್ನು ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಟ್ರೆಂಡಲ್ಲಿ ಬದುಕ್ತೀನಿ ಅಂತ ನಾನು ನಿರ್ಧಾರ ಮಾಡಿಕೊಂಡು ನಾನು ಈ ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಸರ್.